ಉಗಾದಿ ಹಬ್ಬಕ್ಕಂತ ಊರಿಗೆ ಬಂದು ನಮ್ಮ ಅವ್ವ ಮಾಡಿದ ಬಿಸಿ ಬಿಸಿ ಹೋಳಿಗೆ ಉಂಡು ಮಾವಿನಕಾಯಿ ಅರಿಬೇಕಂತ ಗಿಡ ಹತ್ಬಿಟ್ಟು ನೋಡ್ರಿ. ವೆಲ್ಕಮ್ ಬ್ಯಾಕ್ ಟು ಡೇ 205 ಆಫ್ ಮಿನಿ ವ್ಲಾಗ್. ಇವತ್ತು ಮುಂಜಾನೆ ಎದ್ದು ಕೂಡಲೇ ನೀರ್ ಬಂದಿದ್ವು ಅಂತ ಮನಿಗೆಲ್ಲ ನೀರ್ ತಂದ ಆಮೇಲೆ ಕಾಂಪೌಂಡ್ ಒಳಗಿರೋ ಗಿಡಕ್ಕೆಲ್ಲ ನೀರ್ ಹಾಕಿದೆ. ನಾವು ಊರಿಗೆ ಬಂದ್ರ ಜಿಮ್ ಮಿಸ್ ಆಗತ್ತಂತ ಒಟ್ಟ ತಲೆ ಕೆಡಿಸ್ಕೊಳಂಗಿಲ್ಲ ನೋಡ್ರಿ. ಯಾಕಂದ್ರೆ ಮನೆಯಾಗೆ ಅಷ್ಟೇ ಕೆಲಸ ಇರ್ತಾವ, ನೀರ್ ತರೋದು ಅದು ಇದು ಮಾಡೋದು ಅಂತ. ಹಂಗೆ ನಮ್ಮ ಅವ್ವಾಗೂ ಹೆಲ್ಪ್ ಆಗುತ್ತಾ, ಕೆಲಸನೂ ಆಗ್ತಾವ, ನನ್ ಜಿಮ್ಮು ಮುಗ್ದೋಗುತ್ತಾ. ನೀರ್ ಹಾಕೋದೆಲ್ಲ ಮುಗಿಸಿ ಇವತ್ತು ಅಮಾಸಿ ಅಂತ ಮಸ್ತ್ ತಲೆ ಸ್ನಾನ ಮಾಡ್ಕೊಂಡು ಲುಂಗಿ ಉಟ್ಕೊಂಡು ನಾನು ರೆಡಿ ಆದೆ. ಹಬ್ಬ ಅಂತ ಬಂದ್ರ ಲುಂಗಿ ಹಾಕೊಳ್ಳೋದು ನಮ್ಮ ಹಿಂದೂ ಧರ್ಮದ ಸಂಪ್ರದಾಯ. ಆಮೇಲೆ ನಂಗೂ ಟ್ರೆಡಿಷನಲ್ ವೇರ್ ಮಾಡ್ಬೇಕಂದ್ರ ಬಹಳ ಇಷ್ಟ. ಯಾವಾಗ ಊರಿಗೆ ಹಬ್ಬಕ್ಕಂತ ಬಂದ್ರ ಪಕ್ಕ ನಾನು ಇದನ್ನ ಉಟ್ಕೊಂಡೇ ಉಟ್ಕೋತೀನಿ. ರೆಡಿ ಆಗಿ 3 ಬಟ್ ವಿಭೂತಿ ಹಚ್ಕೊಂಡು ಮನಿ ದೇವ್ರಿಗೆ ಪೂಜೆ ಮಾಡಿದ್ವಿ. ಇವತ್ತು ಯುಗಾದಿ ಹಬ್ಬ, ಹೊಸ ವರ್ಷ ಮತ್ತೆ ಹೊಸ ದಿನಗಳ ಆರಂಭ ಆಗೋ ದಿನ. ಈ ದಿನ ನಮ್ಮ ಸಂಸ್ಕೃತಿ ಸಂಪ್ರದಾಯ ಆಮೇಲೆ ಎಲ್ಲಾ ಕುಟುಂಬಗಳನ್ನ ಸೇರಿಸೋ ದಿನ. ಈ ಹಬ್ಬದ ಮುಖ್ಯ ಕಾರಣ ಏನಂದ್ರ ನಮ್ಮ ಜೀವನದೊಳಗ ಎಲ್ಲಾ ಭಾವನೆಗಳು ಎದುರಾಗ್ತಾವ, ಬಟ್ ಅದನ್ನ ಮುನ್ನೆಟ್ಟಿ ಜೀವನ ಮಾಡೋದೇ ನಿಮ್ಮೆಲ್ಲರ ನಿಜ ಜೀವನ. ಹಬ್ಬ ಅಂತ ಊರ್ ದೇವ್ರಿಗೆ ಪೂಜೆ ಮಾಡ್ಬೇಕಂತ ಅವ್ವನ್ ಕರ್ಕೊಂಡು ನಮ್ಮ ಹಳ್ಳಿ ಬಸವಣ್ಣಗೆ ಹೋಗಿ ಪೂಜೆ ಮಾಡಿ ಕಾಯಿ ಹೊಡೆದು ಸ್ವಲ್ಪ ಹೊತ್ತು ಗುಡಿ ಒಳಗೆ ಕುಂತು ಪ್ರಸಾದ ಮಾಡ್ಕೊಂಡು ಮನಿ ಕಡೆ ಬಂದ್ವಿ. ಮನಿಗ್ ಬಂದ್ಮೇಲೆ ಅವ್ವ ಹೋಳ್ಗಿ ತಯಾರಿ ಮಾಡತ್ತಿದ್ಲಂತ ನಾನು ಹೋಗಿ ಸ್ವಲ್ಪ ಹೊತ್ತು ಅಂಗಡಿ ಒಳಗ್ ಕುಂತೆ. ಬಿಸಿ ಬಿಸಿ ಹೋಳ್ಗಿ ರೆಡಿ ಅದು ಬಾ ಊಟಕ್ಕಂತ ಅವ್ವ ಕರದ್ಲ. ಹೋಗಿ ಶಿಸ್ತು ಹೋಳ್ಗಿ ಊಟ ಮಾಡಿದೆ. ಹಬ್ಬ ಅಂದ್ರ ಹೋಳ್ಗಿ ಊಟ ಮಾಡೋದು ನಮ್ ಕಡೆ ಸಂಪ್ರದಾಯ ನೋಡ್ರಿ. ಏನೇ ಹಬ್ಬ ಇರ್ಲಿ ಹೋಳ್ಗಿ ಇಲ್ಲ ಅಂದ್ರ ಅದು ಹಬ್ಬ ಪೂರ್ತಿ ಆಗಂಗಿಲ್ಲ. ನೀವ್ ಹಬ್ಬಕ್ಕೆ ಏನೇನ್ ಮಾಡಿರಿ ಅಂತ ಕಮೆಂಟ್ ಮಾಡ್ರಿ. ಟಿವಿ ನೋಡ್ಕೊಂತ ಊಟ ಮುಗಿಸಿ ನಾಳೆ ಬೇವ್ ಮಾಡಕ್ ಹಣ್ಣುಗಳು ಬೇಕಂತ ನಮ್ಮೂರಿಂದ ಸಿಟಿಗೆ ಹೋಗಿ ಅವ್ವ ಹೇಳಿದ್ದನ್ನೆಲ್ಲ ತಗೊಂಡು ವಾಪಸ್ ಮನಿಗ್ ಬಂದು ಅವಾಗೆಲ್ಲ ಕೊಟ್ಟು ಸೀದಾ ಹೊಲ ಕಡೆ ಹೋದೆ. ನಾಳೆ ಬೇವ್ ಮಾಡಕ ಮಾವಿನಕಾಯಿ ಬೇಕಂದಿದ್ಲಂತ ಬಂದ ಸೀದಾ ಗಿಡ ಹತ್ ಬಿಟ್ಟೆ ನೋಡ್ರಿ. ಇಂತ ಉಡಾಳ್ ಕೆಲಸ ಮಾಡಕಂತೂ ನಾನು ಯಾವತ್ತೂ ಮುಂದಿರ್ತೀನಿ ನೋಡ್ರಿ. ಗಿಡ ಹತ್ತಿ ಮಾವಿನಕಾಯಿ ಎಲ್ಲ ಹರ್ಕೊಂಡು ಮನಿಗ್ ಬಂದೆ. ಶಿಸ್ತಾಗಿ ರಾತ್ರಿ ಊಟ ಮಾಡಿ ಇವತ್ತಿನ ದಿನ ನಾ ಮುಗಿಸಿದೆ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಪೀಸ್.